1962 ಆ್ಯಕ್ಟ್ ಪ್ರಕಾರ ಭೂಮಿಯಿಂದ ಒಂದು ಅಡಿ ಕೆಳಗಡೆ ಅಥವಾ ಭೂಮಿಗೆ ಅಂಟಿಕೊಂಡಂತೆ ಯಾವುದೇ ಒಂದು 10 ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದೇ ವಸ್ತು ಸಿಕ್ಕರೆ ಸರ್ಕಾರದ ಆಸ್ತಿ ಸರ್ ಅದು. ಓಕೆ, 1962 ಆ್ಯಕ್ಟ್ ಪ್ರಕಾರ ಟ್ರೆಜೆಟ್ರು ಇದರಲ್ಲಿ ನಾವು ಜಿಲ್ಲಾಡಳಿತ ಹ್ಯಾಂಡ್ ಓವರ್ ಮಾಡ್ಕೊಂಡಿರುತ್ತೆ ಸರ್. ಅದ್ರ ಮೇಲೆ ನಮ್ಮ ಇಲಾಖೆಯಿಂದ ಅದ್ರದ್ದು ಏನು ಪ್ರೊಸೀಜರ್ ಇದೆಯೋ ಅದು ಪ್ರೊಸೀಜರ್ ಮಾಡಿ ಅದ್ರ ಪ್ರಕಾರ ವರದಿ ಸಲ್ಲಿಸ್ತೀವಿ. ಅದು ವರದಿ ಸಲ್ಲಿಸಿದ ನಂತರ ಅವ್ರಿಗೇನು ಪರಿಹಾರ ಕೊಡೋದಿದೆಯೋ ಅದು ಜಿಲ್ಲಾಡಳಿತ ನಿರ್ಧರಿಸ್ತದೆ ಸರ್. ನಿಧಿನೇ ಸರ್ ಅದು ನಿಧಿನೇ ಸರ್. ನಿನ್ನ ಪುರಾತತ್ವ ಇಲಾಖೆಯವರು ಈ ರೀತಿ ಯಾಕೆ ಹೇಳಿದ್ರು ಸರ್? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್. ಅದ್ರ ಬಗ್ಗೆ ಖಂಡಿತ ನನಗೆ ಮಾಹಿತಿ ಇಲ್ಲ. ಇದು ನಿಧಿನೇ ಸರ್. ಈಗ ಆ ನಿಧಿ ಚೆಕ್ ಮಾಡಿದ್ರಿ ಸರ್, ನೀವು ನೋಡಿದ್ದೀರಾ? 62 ಆ್ಯಕ್ಟ್ ನೋಡಿ, ಖಂಡಿತ ಆ್ಯಕ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿದ್ರೆ ಅದು ನಿಧಿ ಅನ್ಸುತ್ತಾ ಹೇಗೆ? ನಿಧಿನೇ ಸರ್ ಅದು. ಸರ್ಕಾರಕ್ಕೆ ಸಂಬಂಧಪಟ್ಟಿದೆ ಸರ್. ಸರ್, ಭೂಮಿಯಿಂದ ಒಂದು ಅಡಿ ಕೆಳಗಡೆ, ಆಮೇಲೆ ಭೂಮಿಗೆ ಅಂಟಿಕೊಂಡಂತೆ ಅದು ವಸ್ತು ಇದ್ರೂ ಸಾಕು. 10 ರೂಪಾಯಿ ಮೌಲ್ಯದಿದ್ರು ಅದು ಇದೆ ಸರ್, ಸರ್ಕಾರದ ಆಸ್ತಿ. ಇಲ್ಲ ಸರ್, ಭೂಮಿಗೆ ಅಂಟಿದ್ರೆ ಸಾಕು, ಅದು ಸರ್ಕಾರದ ಆಸ್ತಿ. ನೋಡಿಲ್ಲ ಸರ್. ಫಸ್ಟ್ ಆಫ್ ಆಲ್ ಯಾವ ಆ್ಯಕ್ಟ್ ಪ್ರಕಾರ ಹೇಳಿದಾರೋ ನನಗೆ ಗೊತ್ತಿಲ್ಲ. ನನಗೆ ಬಂದೆ 1962 ನಮ್ದು ಏನು ಆ್ಯಕ್ಟ್ ಇದೆ ಅದ್ರ ಪ್ರಕಾರ ಇವರೆಲ್ಲ ಲೋಕಲ್ ಆಗಿ ಇದು ಮಾಡಿದಾರೆ. ಅದ್ರ ಪ್ರಕಾರ ಹೇಳ್ತೇನೆ. 1962 ಆ್ಯಕ್ಟ್ ಪ್ರಕಾರ ಏನು ಮಾಡಬೇಕು ಅದು ಮಾಜರ್ ಮಾಡ್ಕೊಂಡು ಅದನ್ನ ಅಮೂಲ್ಯ ವಸ್ತುನ ಅವ್ರು ವಶಪಡಿಸ್ಕೊಂಡಾರೆ ಸರ್. ಸರ್, ಇದು ಯಾವ ಕಾಲದ್ದು ಏನು ಅಂತ ನಾವು ವರದಿ ಮಾಡ್ತೀವಿ ಸರ್. ವರದಿ ಆಧಾರದ ಮೇಲೆ ಜಿಲ್ಲಾಡಳಿತ ವತಿಯಿಂದ ಅದಕ್ಕೊಂದು ಮೌಲ್ಯ ಫಿಕ್ಸ್ ಮಾಡಿ ಅವ್ರಿಗೆ ಪರಿಹಾರ ಘೋಷಣೆ ಮಾಡ್ತಾರೆ ಸರ್. ಪ್ರೊಸೆಸ್ ಮಾಡ್ತೀವಿ, ಅದನ್ನು ಪ್ರೊಸೆಸ್ ಮಾಡ್ತೀವಿ. ನಿಯಮದ ಪ್ರಕಾರ ಮುಂದೆ ಯಾವ ರೀತಿ ಪ್ರೊಸೆಸ್ ಏನೇನಿರುತ್ತೆ ಅಂತ ಸರ್? ಈಗ ಏನು ವಶಪಡಿಸ್ಕೊಂಡು ಇದ್ರ ಮೇಲೆ ನಾವು ಒಂದು ವರದಿ ಕೊಡ್ತೀವಿ ಸರ್, ಯಾವ ಕಾಲದ್ದು ಏನಂತ. ಆ ವರದಿ ಆಧಾರದ ಮೇಲೆ ಮೌಲ್ಯ ನಿಗದಿ ಮಾಡಿ ಅದಕ್ಕೆ ಪರಿಹಾರ ಘೋಷಣೆ ಮಾಡ್ತಾರೆ ಸರ್. ಅವ್ರು ಪರಿಹಾರ ಕೊಡ್ತಾರೆ. ಪರಿಹಾರ ಕೊಟ್ಟ ನಂತರ ಅದು ಇಲಾಖೆ ವಶಕ್ಕೆ ಬರುತ್ತೆ ಸರ್. ಸರ್, ಈಗ ಜಿಲ್ಲಾಡಳಿತ ಜೊತೆ ಹೋಗಿ ಮಾತಾಡ್ತೀನಿ ಸರ್. ನಾನು ಡೈರೆಕ್ಟ್ ಇಲ್ಲ ಕುಂಡಿಗೆ ಬಂದೀನಿ. ಈಗ ಅಲ್ಲಿ ಜಿಲ್ಲಾಡಳಿತ ಜೊತೆ ಮಾತಾಡ್ತೀನಿ ಸರ್. ಮಾತಾಡಿ ಮುಂದೆ ಪ್ರೊಸೆಸ್ ಮಾಡ್ತಾರೆ. ಎಲ್ಲಿದೆ ಪರಿಹಾರ ಕೊಡ್ತಾರೆ ಸರ್. ಜಿಲ್ಲಾಡಳಿತದಿಂದ ಹೇಳ್ತಾರೆ ಸರ್. ಹೌದು ಸರ್, ಖಂಡಿತ ಸಲ್ಲುತ್ತೆ ಸರ್. 5.1% ಇದೆ ಸರ್. 5ನೇ ಒಂದು ಭಾಗ ಇದೆ ಸರ್. 5ನೇ ಒಂದು ಭಾಗ ಮಾಲೀಕರು ಕೊಡಬೇಕಂತಿದೆ ಸರ್. ಅದು ಡಿಸೈಡ್ ಮಾಡ್ತಾರೆ ಸರ್, ಜಿಲ್ಲಾಡಳಿತ ವತಿಯಿಂದ ಡಿಸೈಡ್ ಮಾಡ್ತಾರೆ ಸರ್. ಮಾಡ್ತಾರೆ ಸರ್, ಖಂಡಿತ. ಈಗ ನಾವು ಅಲ್ಲಿ ಹೋಗ್ತಾ ಇದೀವಿ, ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡಿ ಇದು ಮಾಡ್ತೀವಿ. ಗೊತ್ತಿಲ್ಲ, ಯಾಕಂದ್ರೆ 3 ದಿನ ಗೊಂದಲ ಇಲ್ಲ, ಆಗುತ್ತೆ ಸರ್, ಕಂಟಿನ್ಯೂ ಆಗುತ್ತೆ. ಅವಕಾಶ ಮಾಡ್ತೀವಿ. ಬಟ್ ಅವ್ರಿಗಂತೂ ಯಾವುದೂ ತೊಂದರೆ ಕೊಡೋದಿಲ್ಲ ಸರ್. ನಾವು ಮಾಡ್ತೀವಿ ಸರ್. ನಾನು ಪರಿಶೀಲನೆ ಮಾಡಿಬಿಟ್ಟು ಇದು ಮಾಡ್ತೀವಿ. ಅಲ್ಲಿದ್ದ ಮೌಲ್ಯ ನಿಗದಿ ಆದ ನಂತರ ಹಣಕಾಸು ರೀತಿಯಲ್ಲಿ ಹಣಕಾಸು ರೂಪದಲ್ಲಿ ಕೊಡ್ಬೇಕಂತ. ಹೌದು ಸರ್. ಎಷ್ಟು %